ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೆ. ನರಸಿಂಹ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಿರುವ ಚಾಂಬೋ ಗ್ರಾಮ ಪಂಚಾಯತ್ ಸೇವೆಯಿಂದ ಬಿಡುಗೊಳಿಸಿದ ಪಿಡಿಒ ಮಂಗಳ ಕಾಂಬ್ಳೆ ವಿರುದ್ಧ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಪಿಡಿಒ ಮಂಗಳ ಕಾಂಬ್ಳೆ ಅವರನ್ನು ಕರ್ತವ್ಯ ಲೋಪ ಹಾಗೂ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದವರು ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಪಡೆದುಕೊಳ್ಳಲು ವೈದ್ಯರು ನೀಡಿರುವ ವರದಿಯನ್ನು ಆಧರಿಸಿ ಅಕ್ಟೋಬರ್ 5ರಂದು ರಿಲೀವ್ ಆದೇಶ ಮಾಡಲಾಗಿತ್ತು. ರಿಲೀವ್ ಆದೇಶದಿಂದ ಕೋಪಗೊಂಡಿರುವ ಮಂಗಳ ಅವರು ಅಕ್ಟೋಬರ್ 26ರಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆ ನಡೆಯುತ್ತಿರುವಾಗ ದಿಢೀರನೆ ಪ್ರವೇಶ ಮಾಡಿ ಕೆಟ್ಟ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲು ಯತ್ನಿಸಿದ್ದರು ಎಂದು ಸಿಒ ಜೆ. ನರಸಿಂಹ ಅವರು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ತಿಳಿಸಿದರು. ಈ ಕುರಿತು ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ದಾಖಲಿಸಲಾಗಿರುತ್ತದೆ ಎಂದರು. ನಿನ್ನೆ 26ನೇ ತಾರೀಕಿಗೆ ನಾನು ಸ್ಟೇಟ್ ನಮ್ಮ ಉಮಾ ಮಹಾದೇವನ್ ಮ್ಯಾಮ್ ಅವರು ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ VC ತಗೊಳ್ಳುವಾಗ ಮಂಗಳ ಕಾಂಬ್ಳೆರವರು ನಮ್ಮ PDO ಚಾಂಬೋಳ್ರವರು ಅವರಿಗೆ ನಾವು ರಿಲೀವ್ ಮಾಡಿದ್ವಿ. 5ನೇ ತಾರೀಕು ಈ ತಿಂಗಳದನ್ನೇ ನಾವು ರಿಲೀವ್ ಮಾಡಿದ್ವಿ ಅವರಿಗೆ. ಸೊ ದಟ್ ಅವ್ರು ಹೋಗ್ಬಿಟ್ಟು ನಿಮ್ಹಾನ್ಸಲ್ಲಿ ಒಂದು ಸ್ವಲ್ಪ ಮುಂದಿನ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಅವರು ನನಗೆ ತಾವು ಯಾಕೆ ರಿಲೀವ್ ಮಾಡಿದ್ದೀರಾ ಅಂತ ಹೇಳಿ ಡೈಲಿ ಆಫೀಸಿಗೆ ಬಂದುಬಿಟ್ಟು ನಮಗೆ ಯಾಕೆ ರಿಲೀವ್ ಮಾಡಿದ್ದೀರಾ ಅಂತ ಹೇಳಿ ಶಬ್ದಗಳನ್ನು ಬಳಸಬಾರ್ದಂಥ ಶಬ್ದಗಳನ್ನು ಪ್ರಯೋಗ ಮಾಡಿ ಇದು ಮಾಡ್ತಾಯಿದ್ರು. ನಿನ್ನೆ ಅವರು ಇದ್ದಕ್ಕಿದ್ದಂಗೆ ವೈಲೆಂಟ್ ಆಗಿಬಿಟ್ಟು ಹಲ್ಲೆ ಮಾಡೋ ರೀತಿಯಲ್ಲಿ ನನ್ನ ಸ್ಟೇಟ್ VCಯಲ್ಲಿ ಇದ್ದಾಗೇ ಅವರು ನನ್ನ ಮೇಲೆ ಬಂದಿದ್ದಾರೆ. ಸೊ ಡಿಫೆನ್ಸಲ್ಲಿ ನಾನು ಕೈ ಎತ್ತಿದ್ದಕ್ಕೆ ಒಂದು ಸ್ವಲ್ಪ ಪರ್ಚಾಟ ಆಗಿದೆ ಅಷ್ಟೇ. ಅದರ ಕುರಿತು ಬಿಟ್ಟು ನಾನು FIR ಸಹಿತ ನಾನು ಈಗಾಗಲೇ ನ್ಯೂಟೌನ್ ಪೊಲೀಸ್ ಸ್ಟೇಷನಲ್ಲಿ ಸಲ್ಲಿಸಿದ್ದೀನಿ. ಸರ್ಕಾರಕ್ಕೂ ಸಹಿತ ವರದಿ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ ಮುಂದಿನ ಕ್ರಮ ಏನಿದೆ ಪೊಲೀಸ್ ಇಲಾಖೆಯವರು ವಹಿಸ್ತಾರೆ ಇದರ ಕುರಿತು.